ಸುಹಾಸ್ ಶೆಟ್ಟಿಯನ್ನು ರೌಡಿ ಶೀಟರ್ ಅಂತ ಕರೆಯದೆ ಇನ್ನೇನು ಕರೀಬೇಕು ಸುಹಾಸ್ ಶೆಟ್ಟಿಯನ್ನು ಅಂಥೇಳಿ ಬೆಂಗಳೂರಲ್ಲಿ ಬಿಜೆಪಿಯ ಟೀಕೆಗೆ ಪರಮೇಶ್ವರ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ರೌಡಿ ಶೀಟರ್ ಅಂತ ಕರೆಯದೆ ಇನ್ನೇನಂತ ಕರೀಬೇಕು ಅಂಥೇಳಿ ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ. ರೌಡಿ ಶೀಟರ್ ಕೆಟಗರಿಯಲ್ಲಿ ಅವನ ಹೆಸರು ರಿಜಿಸ್ಟರ್ ಆಗಿದೆ. ಇಲ್ಲಿ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮತ್ತು ಅವರನ್ನು ಇನ್ನೇನಂತ ನಾವು ಕರೆಯೋಕ್ಕೆ ಸಾಧ್ಯ? ರೌಡಿ ಶೀಟರ್ ಅಂತಲೇ ಕರೆಯಬಹುದಲ್ಲ. ಯಾವುದೇ ಪಕ್ಷದವರು ಇದ್ದರೂ ಅಷ್ಟೇ ರೀ, ರೌಡಿ ಶೀಟ್ ಓಪನ್ ಮಾಡಿದರೆ ಹಾಗೇನೆ ಕರೀತಾರಲ್ವಾ, ರೌಡಿ ಶೀಟರ್ ಸೆಕ್ಷನ್ ಅಂತ ಇದ್ದರೆ ಕರೆಯಬಹುದು, ಕಾನೂನು ಇರೋದೇ ಹಾಗಲ್ವಾ ಅಂಥೇಳಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಈಗ ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ದರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರೆಯೋದು ಯಾವ ಪಾರ್ಟಿಗಾದರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ದರೆ, ರೌಡಿ ಶೀಟರ್ ಸೆಕ್ಷನ್ ಇದ್ದರೆ ಕರಿಬೋದು, ಯಾರನ್ನ ಬೇಕಾದ್ರೂ ಕರಿಬೋದು. ಕಾನೂನೇ ಕರೀತಾ ಇದೆ ಅಂದಾಗ ನೀವು ಕರೆಯೋಕ್ಕೇನು? ಈಗ ರೌಡಿ ಶೀಟರ್ ಅಂತ ಹೇಳಿ ಆ ಕ್ಯಾಟಗರಿಯಲ್ಲಿ ಪೊಲೀಸಲ್ಲಿ ರಿಜಿಸ್ಟರ್ ಆಗಿದ್ದರೆ ಅವ್ರನ್ನ ಕರಿಬೋದಲ್ಲ. ಅವ್ರನ್ನ ಕರೆಯೋದು ಯಾವ ಪಾರ್ಟಿಗಾದರೂ ಇರಲಿ, ಅವ್ರ ಮೇಲೆ ಕೇಸಸ್ ಇದ್ದು ಆ ಸೆಕ್ಷನ್ ಇದ್ದರೆ, ರೌಡಿ ಶೀಟರ್ ಸೆಕ್ಷನ್ ಇದ್ದರೆ ಕರಿಬೋದು.